ಗೌರಿ ಹಬ್ಬ ವಿಶೇಷವಾದಂಥ ದಿನ. ವಿಶೇಷವಾದಂಥ ದಿನದಲ್ಲಿ ವಿಶೇಷವಾದಂಥ ಅತಿಥಿ ಬರಲೇಬೇಕಲ್ವಾ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ? ಬನ್ನಿ, ಇವತ್ತು ಒಬ್ರು ಸ್ಪೆಷಲ್ ಅತಿಥಿ ಬಂದಿದ್ದಾರೆ, ಅವ್ರನ್ನ ಕರೆಯೋಣ. ಹಾಯ್ ವೀಕ್ಷಕರೇ, ಗೊತ್ತಾಯ್ತಲ್ವಾ ಯಾರು ಬಂದಿರೋದು ಅಂತ? ಸ್ವಾತಿ ಅವರು. ಸ್ವಾತಿ ಅವರೇ, ನಿಮ್ಗೆ ಗೌರಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ ಗೌರಿ ಹಬ್ಬದ ಶುಭಾಶಯಗಳು. ನಿಮ್ಗೆ ಅಡ್ಗೆ ಮಾಡಕ್ಕೆ ತುಂಬಾ ಇಷ್ಟನಾ? ಇಷ್ಟ ಅಂದ್ರೆ ಅಷ್ಟೊಂದು ಗೊತ್ತಿಲ್ಲ, ಮಾಮೂಲಿ ಇದ್ರದ್ದೆಲ್ಲ ಮಾಡ್ತೀರಾ? ಇವತ್ತು ನೀವು ಇಲ್ಲಿ ಸಿಹಿ ಅಡ್ಗೆನ ಕಲಿಯೋಕೆ ಬಂದಿದ್ದೀರಾ. ಯಾವುದು ಅಂದ್ರೆ ಗಸಗಸೆ ಹಲ್ವಾ. ಗಸಗಸೆ ಪಾಯಸ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಇಷ್ಟ ಆಗಿರುತ್ತೆ ಅಲ್ವಾ? ಆದ್ರೆ ಇವತ್ತು ನಿಮ್ಗೆ ನಾನು ಸ್ಪೆಷಲ್ ಆಗಿ ಗಸಗಸೆ ಹಲ್ವಾ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್. ಸ್ವಾತಿ ಅವರು ಅವ್ರ ಮನೆಯಲ್ಲಿ ಹಬ್ಬನ ತುಂಬಾ ಭರ್ಜರಿಯಾಗಿ ಆಚರಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅಷ್ಟೇ ಭರ್ಜರಿಯಾಗಿ ಇವತ್ತು ಅಡಿಗೆ ಕಲಿಬೇಕು ಅಂತ ಬಂದಿದ್ದಾರೆ. ಬನ್ನಿ, ಇವ್ರಿಗೆ ನಾವು ಗಸಗಸೆ ಹಲ್ವಾ ಮಾಡೋದನ್ನ ಹೇಳ್ಕೊಡೋಣ. ಅದಕ್ಕಿಂತ ಮುಂಚೆ ಇದಕ್ಕೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಗಸಗಸೆ, ಅಕ್ಕಿ, ತೆಂಗಿನ ತುರಿ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸಕ್ಕರೆ, ಹಾಲು, ತುಪ್ಪ, ಫುಡ್ ಕಲರ್. ಈಗ ನಾನು ನಿಮ್ಗೆ ಗಸಗಸೆ ಹಲ್ವಾಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ, ಅದೇ ತರ ನೀಟಾಗಿ ಮಾಡ್ಬಿಡಿ. ಓಕೆ, ಫಸ್ಟು ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಬೇಕು. ಅಕ್ಕಿ ಅಂದ್ರೆ ಸ್ವಲ್ಪ ಹೊತ್ತು ನೆನ್ಸಿಟ್ಟಿದ್ದೀನಿ ನೀರಲ್ಲಿ. ಆಲ್ರೆಡಿ ನೆನೆದಿರೋದು? ಹೌದು. ಒಂದು 3 ಸ್ಪೂನ್ ಅಷ್ಟು ಅಕ್ಕಿ ಹಾಕ್ಬೇಕು. ಹಾಗೆ ಗಸಗಸೆ ಕೂಡ ಹಾಕಿ. ಇದೆಷ್ಟು ಹಾಕ್ಬೇಕು? 5 ಸ್ಪೂನ್ ಹಾಕ್ಬೇಕು. ಅಂದ್ರೆ 3 ಸ್ಪೂನ್ ಅಕ್ಕಿಗೆ 5 ಸ್ಪೂನ್ ಗಸಗಸೆ. ಯಾಕಂದ್ರೆ ಗಸಗಸೆ ಹಲ್ವಾ ಅಲ್ವಾ ಮಾಡ್ತಾ ಇರೋದು. ಸ್ವಲ್ಪ ಹಾಲು ಹಾಕಿ. ಓಕೆ, ಮಿಕ್ಕಿರೋ ಹಾಲು ಈ ಪ್ಯಾನ್ಗೆ ಹಾಕಿ. ಸರಿ, ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಸಣ್ಣ ಉರಿ ಇಡಬೇಕು. ಇದಕ್ಕೆ ಏಲಕ್ಕಿ ಹಾಕಿ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ. ಹಾ, ಇದನ್ನೆಲ್ಲ ಏನು ಫ್ರೈ ಮಾಡೋದೇನು ಇಲ್ಲ, ಹಾಗೆ ಡೈರೆಕ್ಟ್ ಆಗಿ ಮಾಡೋದು? ಹಾ, ಡೈರೆಕ್ಟ್ ಆಗಿ ಹಾಕ್ಬೇಕು. ಇದೆಲ್ಲ ರುಬ್ಬಿಟ್ಟು ನುಣ್ಣಗೆ ರುಬ್ಬೇಕು. ತಗೋ. ಕರೆಕ್ಟ್ ಆಗಿ ರುಬ್ಬಿದ್ದೀರಾ. ಸ್ವಲ್ಪ ಹಾಲು ಬಿಸಿ ಆಗ್ಬೇಕು. ಈಗ ಹೇಳಿ, ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ ಯಾವ್ಯಾವ್ದಿದೆ? ಸೊ ಈಗ ತಾನೇ ಚಿನ್ನದ ತಾಳಿ ರಿಲೀಸ್ ಆಗಿದೆ. ಹೌದು. ನೆಕ್ಸ್ಟ್ ನವೀನ್ ಕೃಷ್ಣ ಅವ್ರ ಜೊತೆ ಬಿಡಲಾರೆ ಎಂದು ನಿನ್ನ ಅಂತ, ಇಟ್ಸ್ ಅ ಹಾರರ್ ಮೂವಿ, ಲವ್ ಕಮ್ ಹಾರರ್ ಮೂವಿ. ಸೊ ಅದು ಆಲ್ಮೋಸ್ಟ್ 1 ಶೆಡ್ಯೂಲ್ ಆಗಿದೆ, ಸಾಂಗ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ. ಸೊ ಅದು ನನ್ನ ಕಂಪ್ಲೀಟ್ ಆದ್ಮೇಲಿಂದ ನೆಕ್ಸ್ಟ್ ಇದೆ. ಓಕೆ, ಈ ಹಿಂದೆ ಯಾವ್ಯಾವ ಮೂವಿ ಮಾಡಿದ್ದೀರಾ? ಅಂದ್ರೆ ಚಿನ್ನದ ತಾಳಿ ಬಿಟ್ಬಿಟ್ಟು. ನಂದು ಫಸ್ಟ್ ಡೆಬ್ಯೂ ಮಾದೇಶ ಅಂತ, ಶಿವರಾಜ್ ಕುಮಾರ್ ಅವ್ರ ಜೊತೆ ಸೆಕೆಂಡ್ ಲೀಡ್ ಅಲ್ಲಿ ಮಾಡಿದ್ದೆ ನಾನು. ಸೊ ಅದಕ್ಕಿಂತ ಮುಂಚೆ ನಾನು ಮಿಸ್ ಕರ್ನಾಟಕ 2007 ಅಲ್ಲಿ. ಓಕೆ. ಸೊ ಹಾಗಾಗಿ ನಾನು ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು. ಅದಾದ್ಮೇಲಿಂದ ಇವಾಗ 5-6 ಮೂವೀಸ್ ಮಾಡಿದ್ದೀನಿ. ಸೊ ಎಲ್ಲ ಎಟ್ಟು ರಿಲೀಸ್. ಕನಸಲಿ ಜೊತೆಯಲ್ಲಿ ಅಂತ, ಅದೆಲ್ಲ ಹೊಸ ಟೀಮ್ ಇದ್ರದ್ದು. ಮತ್ತೆ ರಾಜಿ ಅಂತ, ನನ್ನ ಪ್ರೀತಿಯ ರಾಮು ಮಾಡಿದ್ರಲ್ಲ ಸಂಜಯ್ ಅವರು, ಅವ್ರ ಡೈರೆಕ್ಷನ್ ಅಲ್ಲಿ. ಸೊ ತಮಿಳಲ್ಲಿ ಒಂದು ಮೂವಿ ಮಾಡಿದೆ, ಉಚ್ಚಕಟ್ಟಂ ಅಂತ. ಸೊ ಇವಾಗ ನವೀನ್ ಕೃಷ್ಣ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ಚಿನ್ನದ ತಾಳಿ ರಿಲೀಸ್ ಆಗಿದೆ. ಸೋ ನೈಸ್. ತುಂಬಾ ಬ್ಯುಸಿ ಆಗಿದ್ದೀರಾ? ಏನೋ ಟಚ್ ಸ್ವಲ್ಪ. ಈಗ ಹಾಲು ಸ್ವಲ್ಪ ಗಟ್ಟಿಯಾಗಿದೆ. ರುಬ್ಬಿರುವಂತಹ ಮಿಶ್ರಣನ ಹಾಕ್ಬೇಕಿಷ್ಟು. ಸ್ಪೂನ್ ತಗೊಳ್ಳಿ. ಹಾಕಿದ ತಕ್ಷಣ ಕೈ ಆಡಿಸ್ಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡತ್ತೆ. ಅಕ್ಕಿ ಇರುತ್ತಲ್ವಾ, ತಗೊಳ್ಳಿ ಮಾಡಿ ನೋಡಿ. ಸ್ವಲ್ಪ ಗಟ್ಟಿ ಆಗ್ತಿದ್ದ ಹಾಗೆ ಸಕ್ಕರೆ ಕೂಡ ಹಾಕ್ಬೇಕು.
ಯಾಕೋ ಇದು ಕಂಫರ್ಟಬಲ್ ಇಲ್ಲ, ಬೇರೆ ಯೂಸ್ ಮಾಡ್ಲಾ? ಓ ಖಂಡಿತವಾಗ್ಲೂ ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ. 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಬೇಕು. ಹಾಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಇದೆ, ಅದನ್ನು ಕೂಡ ಹಾಕಿ. ಈಗ ಬಾದಾಮ್ ಹಾಕಿದ್ದೀರಲ್ವಾ, ಒಂದ್ ಚಿಟಿಕೆ ಎಷ್ಟು ಫುಡ್ ಕಲರ್ ಹಾಕ್ಬೇಕು, ಆರೆಂಜ್ ಕಲರ್. ಇಷ್ಟು ಸಾಕಲ್ಲ? ಹಾ, ತಿನ್ಬೇಕಾದ್ರೆ ಎಷ್ಟು ಈಸಿ ಇರುತ್ತೆ, ಮಾಡೋದು ಎಷ್ಟು ಕಷ್ಟ. ಅದಕ್ಕೆ ಅಲ್ವಾ ಹಿರಿಯರು ಹೇಳೋದು, ಕೈ ಕೆಸರಾದರೆ ಬಾಯಿ ಮೊಸರು ಅಂತೂ. ಖಂಡಿತ. ಈಗ ಹೇಳಿ, ನೀವು ಚಿಕ್ಕವರಿರುವಾಗ ಹಬ್ಬನ ಹೇಗೆ ಆಚರಿಸ್ತಾ ಇದ್ರಿ? ಈಗ ದೊಡ್ಡವರಾದ್ಮೇಲೆ ನಾವೇನ್ ಮಾಡ್ತೀವಿ, ಓದೋ ಟೈಮ್ನಲ್ಲಿ ಕಾಲೇಜ್ ಅದು ಇದು ಅಂತ ಟೈಮ್ ಹೋಗ್ಬಿಡತ್ತೆ. ಹಾಗೇನೆ ವರ್ಕ್ ಮಾಡ್ತಾ ಇರ್ತೀವಿ. ಈಗಂತೂ ನೀವು ಶೂಟಿಂಗ್ ನಲ್ಲಿ ಬಿಸಿ ಇರ್ತೀರಾ. ಆಗ ಈಗ ಯಾವ ತರ ಆಚರಿಸ್ತೀರಾ ಹಬ್ಬನ? ವಯಸ್ಸಲ್ಲೆಲ್ಲ ಅಂದ್ರೆ ನಮ್ಗೆ ಹಬ್ಬ ಬರುತ್ತೆ ಅಂದ್ರೆ ಒಂಥರ ಖುಷಿ, ಏನಕ್ಕಂದ್ರೆ ಹೊಸ ಬಟ್ಟೆ ಸಿಗುತ್ತೆ. ಕರೆಕ್ಟ್. ಹೊಸ ಬಟ್ಟೆ ಸಿಗುತ್ತೆ. ದೆನ್ ಕಸಿನ್ಸು ಎಲ್ಲ ಏನೋ ಮನೇಲಿ ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಅದೇ ಒಂದು ಖುಷಿ ಆಗ್ತಿದೆ. ಸೊ ಸ್ಕೂಲ್ಸಿಗೆ ರಜಾ ಇರುತ್ತೆ, ಅದೇ ಒಂದು ದೊಡ್ಡ ಖುಷಿ. ನಾವು ಚಕ್ಕರ್ ಹೊಡೆಯೋ ಬದ್ಲೆ ಅವರೇ ರಜಾ ಕೊಟ್ಬಿಡ್ತಾರೆ. ಆಮೇಲಿಂದ ಮರದ ಬಾಗ್ನ ಕೊಡ್ಬೇಕಾದ್ರೆ ಸೊ ಅದ್ರಲ್ಲೆಲ್ಲ ಆಟ ಸಾಮಾನು ಮತ್ತೆ ಬಳೆಗಳು ಇದೆಲ್ಲ ಹಾಕೊಡ್ತಾ ಇದ್ರು. ಸೊ ಚಿಕ್ಕ ವಯಸ್ಸಲ್ಲಿ ಒಂಥರ ಚೆನ್ನಾಗಿತ್ತು, ಇಟ್ ವಾಸ್ ಫನ್. ಬಟ್ ಇವಾಗ ಏನೋ ಒಂದ್ಸತಿ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಕೆಲವು ಸತಿ ಹಬ್ಬ ಮಾಡಕ್ಕೆ ಆಗಲ್ಲ. ಎಲ್ಲೋ ಔಟ್ ಆಫ್ ಸ್ಟೇಷನ್ ಶೂಟಿಂಗ್ ಅಲ್ಲಿ ಇರ್ತೀವಿ, ಮಾಡ್ತಾ ಇರ್ತೀವಿ. ಸೊ ಸಮ್ಟೈಮ್ಸ್ ಅಲ್ಲಿ ಮಿಸ್ ಚಿಕ್ಕ ವಯಸ್ಸಲ್ಲೇ ಚೆನ್ನಾಗಿತ್ತು, ಹಾಗೆ ಇರ್ಬೇಕಾಗಿತ್ತು. ಇಲ್ಲ, ಏನಾಗತ್ತೆ, ನಾವು ಶೂಟಿಂಗ್ ಮಾಡ್ತಾ ಇರ್ತೀವಿ, ಕೆಲವ್ರಿಗೆಲ್ಲ ಆಫೀಸಿಗೆ, ಕೆಲವ್ರಿಗೆ ರಜಾ ಇರುತ್ತೆ, ಕೆಲವ್ರಿಗೆಲ್ಲ ಆಫೀಸ್ ಇರ್ತಲ್ವಾ. ಅವಾಗ ನಾವು ಏನ್ ಮಾಡ್ಕೋಬೇಕು, ದುಡ್ಮೆನೆ ದೇವ್ರು ಅಂತ ತಿಳ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಷ್ಟೆ. ಈಗ ಹಲ್ವಾ ರೆಡಿ ಆಗಿದೆ, ಗಮ್ಮಂತ ಇದೆ ಅಲ್ವಾ? ಒಂದ್ ಬೌಲ್ಗೆ ಸರ್ವ್ ಮಾಡಿ. ತುಂಬಾ ಚೆನ್ನಾಗಿ ಗಸಗಸೆ ಹಲ್ವಾ ರೆಡಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಡಿಲಿಷಿಯಸ್ ಫುಡ್ ನನಗೆ ಹೇಳ್ಕೊಟ್ರಿ ಇವತ್ತು ನೀವು. ನಂಗೂ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ. ಇದನ್ನ ಗೌರಮ್ಮಂಗೆ ನೈವೇದ್ಯ ಮಾಡ್ಬಿಡಿ. ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿರೋದಕ್ಕೆ ಗೌರಮ್ಮ ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಸರ್ಪ್ರೈಸ್ ಆಗಿ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಗಸಗಸೆ ಹಲ್ವಾ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ಅರ್ಧ ಬೌಲ್ ನೆನೆಸಿದ ಅಕ್ಕಿ, 5 ಸ್ಪೂನ್ ಗಸಗಸೆ, 4 ರಿಂದ 5 ಸ್ಪೂನ್ ಹಾಲು, ಅರ್ಧ ಸ್ಪೂನ್ ಏಲಕ್ಕಿ, ಎಲ್ಲವನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ. ಪ್ಯಾನ್ನಲ್ಲಿ ಹಾಲನ್ನು ಹಾಕಿ ಕಾಯಿಸಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಹಾಲಿನಲ್ಲಿ ಹಾಕಿ ಇದಕ್ಕೆ 3 ರಿಂದ 4 ಸ್ಪೂನ್ ಸಕ್ಕರೆ, ಬಾದಾಮಿ, ಫುಡ್ ಕಲರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಗಸಗಸೆ ಹಲ್ವಾ ರೆಡಿಯಾಗಿದೆ.